ಡಾಕ್ಟರ್ ಎಸ್ ಜಿ ಸುಶೀಲಮ್ಮ 87ರ ವಯಸ್ಸಿನಲ್ಲೂ ಕೂಡ ತುಂಬ ಕ್ರಿಯಾಶೀಲರಾಗಿ 12 ಗಂಟೆಗಳಿಗಿಂತಲೂ ಕೂಡ ಹೆಚ್ಚು ಕಾರ್ಯ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ತಮ್ಮ ಆಶ್ರಮದಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಅದರಲ್ಲೂ ಕೂಡ ಸ್ವಯಂ ಉದ್ಯೋಗಕ್ಕೆ ಸಾಕಷ್ಟು ರೀತಿಯಾದಂಥ ಸಹಾಯವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಸಮಾಜದ ಒಳಿತಿಗಾಗಿ ತುಂಬ ಹಪಾಪಿಸ್ತಿರುವಂಥ ಈ 87ರ ಹರೆಯದ ಮಹಿಳೆ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಅವರಿಗೆ ಈ ಬಾರಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಮಾಡಲಾಗ್ತಾ ಇದೆ. ನಿನ್ನೆ ಪ್ರಕಟ ಆಯಿತು. ಈ ಸಂದರ್ಭದಲ್ಲಿ ಅವರನ್ನು ಮಾತಾಡಿಸುವಂಥ ಪ್ರಯತ್ನನ ಪಟ್ಟಿವಿ. ಏನು ಹೇಳ್ತೀರಮ್ಮ ಅಂತಂದರೆ, ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಬೇಕು ಅಂತೇಳಿ ನಾನು ಬಯಸಿದವನು. ಆ ಕಾರ್ಯವನ್ನು ಕಳೆದ 60 ವರ್ಷಗಳಿಂದ ನಿರಂತರವಾಗಿ 6 ದಶಕದಿಂದನೂ ಕೂಡ ನಿರಂತರವಾಗಿ ನಾನು ಕಾರ್ಯವನ್ನು ಮಾಡ್ತಾನೆ ಬಂದಿದ್ದೀನಿ. ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ಆ ಕಾರ್ಯವನ್ನು ಮಾಡ್ತಾನೆ ಇರ್ತೀನಿ. ಇದಕ್ಕಿಂತಲೂ ಕೂಡ ಹೆಚ್ಚು ಏನು ಹೇಳಲಿ, ಸಮಾಜ ಒಳ್ಳೆಯದಾಗಬೇಕು, ಸಮಾಜ ಇದ್ದಂಥವ್ರು ಇಲ್ಲದಂಥವ್ರು ಇದ್ರ ಮಧ್ಯೆ ಕೊಡುಕೊಳ್ಳಿಕೆ ಆಗಬೇಕು. ಆ ರೀತಿಯಾದಂಥ ಕಾರ್ಯಗಳಾಯಿತು ಅಂದರೆ ನಿಜವಾಗ್ಲೂ ಕೂಡ ಎಲ್ಲದೂ ಕೂಡ ಸರಿ ಹೋಗುತ್ತೆ. ಒಂದು ಸರ್ಕಾರ ಅರೆ ಸರ್ಕಾರ ಮಾಡುವಂಥ ಕಾರ್ಯವನ್ನು ಒಬ್ಬ ಮಹಿಳೆ ತನ್ನ 25ನೇ ವಯಸ್ಸಿಂದನೇ ಶುರು ಮಾಡ್ತಾರೆ. ಸಮಾಜ ಸೇವೆಯನ್ನು ಪಾರ್ಟ್ ಟೈಮ್ ಆಗಿ ತೆಗೆದುಕೊಳ್ತಾರೆ. ಆದರೆ ಫುಲ್ ಟೈಮ್ ಆಗಿ ಯಾವಾಗ ಅಂತಂದರೆ ತಮ್ಮ 30ನೇ ವಯಸ್ಸಿನಿಂದ ಫುಲ್ ಟೈಮಲ್ಲಿ ತೆಗೆದುಕೊಂಡು ಸಾಕಷ್ಟು ಅಡ್ಡಿ ಆತಂಕಗಳು ಬರ್ತವೆ. ಅವುಗಳನ್ನೆಲ್ಲವನ್ನೂ ಕೂಡ ಎದುರಿಸಿ ಒಂದು ಆಶ್ರಮವನ್ನು ಕಟ್ಟಿ ಶಾಲೆಯನ್ನು ಶುರು ಮಾಡಿ ಮಹಿಳೆಯರಿಗೆ, ಯುವತಿಯರಿಗೆ, ಅದರಲ್ಲೂ ಕೂಡ ವಿಧಿಯವರಿಗೆ, ಹೀಗೆ ಬುಡಕಟ್ಟು ಜನಾಂಗದವರಿಗೆ, ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಆಶಾಕಿರಣದ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಅವರು ಎಲ್ಲಿಯವರು, ಹೇಗೆ ತಮ್ಮ ಕಾರ್ಯವನ್ನು ಶುರು ಮಾಡಿದ್ರು, ಇದಕ್ಕೆ ಕಾರಣ ಏನು ಸ್ಫೂರ್ತಿ ಆಯಿತು, ಎಲ್ಲ ಕುರಿತಾದಂಥ ಡೀಟೇಲ್ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಸಮಾಜ ಸೇವಕಿ ಕ್ಷೇತ್ರದಲ್ಲಿ ಎಸ್ ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸ್ತಾ ಇದೆ. ನಮ್ಮ ಕರ್ನಾಟಕದಿಂದ ಒಟ್ಟು 7 ಜನರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗ್ತಾ ಇರೋದು. ಸೊ ಇವರು ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ಬಹುತೇಕ ಎಲ್ಲ ರಾಜ್ಯದ ಪ್ರಶಸ್ತಿಗಳೆಲ್ಲವೂ ಕೂಡ ಲಭಿಸಿದ್ದಾವೆ. ಈಗ ಇವರಿಗೆ ಸಿಗ್ತಾ ಇರೋದು ಪದ್ಮಶ್ರೀ ಪ್ರಶಸ್ತಿ. ತಮ್ಮ 87ನೇ ವಯಸ್ಸಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಆ ಕಾರ್ಯವನ್ನು ನಾವು ಕಣ್ಮುಂದೆ ನೋಡಿದ್ವಿ, ನೋಡ್ಕೊಂಡು ಬಂದ್ವಿ. ಆಶ್ರಮನೂ ಕೂಡ ಅಲ್ಲಿ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹಂಬಲ್ನೆಸ್ ಏನಿದೆಯಲ್ಲ, ಕೈಂಡ್ನೆಸ್ ಇದೆಯಲ್ಲ, ಅದನ್ನು ನೋಡಿದ್ರೆ ಗೊತ್ತಾಗತ್ತೆ ಅದರ ಸಂಸ್ಥಾಪಕರು ಹೇಗೆ ಆ ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂಥೇಳಿ. ಸಮಾಜ ಸೇವಕಿ ಸುಶೀಲಮ್ಮ ಅವರು ಈ ಬಾರಿ ಇದಾಗ್ತಾ ಇರೋದು. ಬಟ್ ಬೆಂಗಳೂರಿನ ಸುಮಂಗಲಿ ಸೇವಾ ಆಶ್ರಮ ಅಂಥೇಳಿ ಶುರು ಮಾಡಿರೋದು ಇವರು. ಇದರ ಸಂಸ್ಥಾಪಕರು ಮಹಿಳಾ ಸಬಲೀಕರಣ, ಶಿಶು ಸಂರಕ್ಷಣೆ, ಬಡವರ ಕಲ್ಯಾಣ, ಇವುಗಳಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸಿದವರು. ಮಹಿಳಾ ಒಕ್ಕೂಟಗಳ ರಚನೆ ಮಾಡೋದು, ಸ್ವಯಂ ಉದ್ಯೋಗ ತರಬೇತಿಗಳ ಮೂಲಕ ಜನಸೇವೆ ಮಾಡೋದು ಇವರ ಭಾಳ ಪ್ರಮುಖವಾದಂಥ ಗುರಿಯಾಗಿದೆ. ಸಮಾಜ ಸೇವೆಯನ್ನು ಪರಿಗಣಿಸಿ ಈಗ ದೇಶದ ಅತ್ಯುನ್ನತವಾದಂಥ ಗೌರವವಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇರೋದು. ಅಂದಾಗೆ ಇವರು ನಿಮ್ಮ ರೀತಿಯೇ ಮೊದಲು ಖಾಸಗಿ ವಲಯದಲ್ಲಿ ಕೆಲಸ ಮಾಡಿದವರು, 15 ವರ್ಷಗಳ ಕಾಲ ಕೆಲಸ ಮಾಡಿದವರು. ತಾವು ಎಜುಕೇಷನ್ ಓದುವಂಥ ಸಂದರ್ಭದಲ್ಲಿ ಹೈಸ್ಕೂಲಲ್ಲಿ ಇರಬೇಕು. ಹೈಸ್ಕೂಲಲ್ಲಿ ಓದುವಂಥ ಸಂದರ್ಭದಲ್ಲಿ ಸೂಪರ್ ಸೀನಿಯರ್ಸು ಅವರು ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಗಳನ್ನು ಕೊಡ್ತಾರೆ, ಬುಕ್ಸ್ಗಳನ್ನೆಲ್ಲ ಕೊಡ್ತಾರೆ ಆ ಶಾಲೆಗೆ. ಆ ಬುಕ್ಸ್ಗಳು ಎಷ್ಟೋ ವರ್ಷದ ನಂತರನೂ ಕೂಡ ಬಳಕೆ ಆಗ್ತಾ ಇರ್ತದೆ ಓದಲಿಕ್ಕೆ, ಲೈಬ್ರರಿಗೆ ಅಂತೇಳಿ. ಈ ರೀತಿಯಾಗಿ ನಾವು ಏನೇ ಒಂದು ಕೊಡುಗೆ ಕೊಟ್ಟರೂ ಕೂಡ ಅದು ಮುಂದಿನ ಪೀಳಿಗೆಗೆ ಯೂಸ್ ಆಗಬೇಕು. ಆ ರೀತಿಯಾದಂಥ ಒಂದು ಕಾರ್ಯವನ್ನು ಮಾಡಬೇಕು. ಆ ಸೂಪರ್ ಸೀನಿಯರ್ಸ್ ಕೊಟ್ಟಂಥ ಬುಕ್ಸ್ಗಳು ಮತ್ತು ಆ ಸಂದರ್ಭದಲ್ಲಿ ಶಿಕ್ಷಕರು ಕೊಟ್ಟಂಥ ಮಾಹಿತಿ ಏನಿದೆ, ಅಂದರೆ ನೀಡಿದಂಥ ಸಂದೇಶ ಏನಿದೆ, ಇವುಗಳಿಂದ ಪ್ರೇರೇಪಿತಾಗಿ ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕು ಅಂಥೇಳಿ ಸುಶೀಲಮ್ಮ ಅವರು ಮುಂದಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾನೆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಬೆಂಗಳೂರಿನ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು, ರೆಂಕೋ ಕಾರ್ಖಾನೆಯಲ್ಲಿ 15 ವರ್ಷ ಸೇವೆ ಮಾಡ್ತಾರೆ. 59ರಿಂದ 67ರವರೆಗೂ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಾದ ಮೇಲೆ 1963ರಲ್ಲಿ ಫುಲ್ ಟೈಮ್ ಆಗಿ ನಾನು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನುವಂಥ ಏಕೈಕ ಗುರಿಯನ್ನು ಇಟ್ಕೊಳ್ತಾರೆ. ಆ ಕಾರ್ಯವನ್ನು ಶುರು ಮಾಡ್ತಾರೆ. ಜೀವಮಾನ ಪೂರ್ತಿ ಸಮಾಜ ಸೇವೆಗೆ ತಮ್ಮನ್ನು ತಾವು ಮುಡುಪಾಗಿಟ್ಕೊಂಡಿದ್ದಾರೆ, ಸಮರ್ಪಿಸ್ಕೊಂಡಿದ್ದಾರೆ. 200ಕ್ಕೂ ಹೆಚ್ಚು ಅಂಗನವಾಡಿಗಳ ಸ್ಥಾಪನೆ ಮತ್ತು ಬೆಂಬಲವನ್ನು ಶುರು ಮಾಡಿದ್ದಾರೆ. ಶಿಕ್ಷಣ, ಆರೋಗ್ಯ ರಕ್ಷಣೆ, ದುರ್ಬಲ ಮಕ್ಕಳ ಪುನರ್ವಸತಿ ಕಾರ್ಯ ಮಾಡೋದು, ಕೊಳಗೇರಿ
ನಿವಾಸಿಗಳ ವಸತಿ ವ್ಯವಸ್ಥೆಯನ್ನು ಕೊಡೋದು, ಸೈಟ್ ಇಲ್ಲದೆ ಇರೋಂಥವ್ರಿಗೆ ಸೈಟ್ ಕೊಡಿಸುವಂಥ ಕಾರ್ಯವನ್ನು ಮಾಡೋದು, ಬುಡಕಟ್ಟು ಜನಾಂಗಗಳ ಬಗ್ಗೆ ಈಗಲೂ ಕೂಡ ನಿರಾಶ್ರಿತರ ಬಗ್ಗೆ ಆಸರೆ ಆಗುವಂಥ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಬುಡಕಟ್ಟು ಜನಾಂಗದವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ನಿಜವಾಗ್ಲೂ ಕೂಡ ಅವರಿಗೆ ಒಬ್ಬ ಮನುಷ್ಯ ಅಂಥೇಳಿ ಟ್ರೀಟ್ ಮಾಡಿ ನೋಡುವಂಥವ್ರ ಸಂಖ್ಯೆ ಕಡಿಮೆ ಇದೆ. ಆ ಕಾರ್ಯವನ್ನು ಮಾಡಬೇಕು, ಆ ಕಾರ್ಯವನ್ನು ಮಾಡ್ತಿದ್ದೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಕಳೆದ 60 ವರ್ಷಗಳಿಂದ ಅವಿರತವಾದಂಥ ಕಾರ್ಯಗಳನ್ನು ಮಾಡ್ತಾ ಇರೋದು. ನಮ್ಮ ಇದೇ ಹೆಬ್ಬಾಳದ ಸಮೀಪದಲ್ಲಿರುವಂಥ ಚೋಳನಾಯಕನಹಳ್ಳಿ, ಅಲ್ಲಿ ಸುಮಂಗಲ ಸೇವಾಶ್ರಮ ಸ್ಥಾಪನೆ ಮಾಡಿರೋದು. ಬಡವರು, ಅನಾಥರು, ನಿರಾಶ್ರಿತ ಮಕ್ಕಳು, ಮಹಿಳೆಯರ ಸೇವೆ ಮಾಡೋದೇ ಇವ್ರ ಉದ್ದೇಶ ಆಗಿದೆ. ಬಸವಾನಂದ ನರ್ಸರಿ ಸ್ಥಾಪನೆ ಶುರು ಮಾಡ್ತಾರೆ, ಸುಮಂಗಲಿ ಯುವತಿ ಮಂಡಳಿ ಸ್ಥಾಪನೆ ಮಾಡ್ತಾರೆ, ಬಸವಾನಂದ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಆರಂಭ ಮಾಡ್ತಾರೆ, ಸಾವಿರಾರು ಜನರಿಗೆ ಆಶ್ರಯ ಮತ್ತು ಬದುಕಿನ ದಾರಿಯನ್ನು ಮಾಡಿಕೊಡ್ತಾರೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಜಾನಕಿದೇವಿ ಬಜಾಜ್ ಪ್ರಶಸ್ತಿ, ಮೈಸೂರು ದಸರಾ ಪ್ರಶಸ್ತಿ, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡಿತಾರೆ. ಈಗ ಅವರಿಗೆ 2026ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಮಾಡಲಾಗ್ತಾ ಇದೆ. ನಿಜವಾಗ್ಲೂ ಕೂಡ ಈ ಪ್ರಶಸ್ತಿಯನ್ನು ಕೊಡುವ ಮೂಲಕ ಅವರ ಕಾರ್ಯಗಳಿರ್ತವೆ, ಸಮಾಜಮುಖಿ ಕಾರ್ಯಗಳಿದ್ದಾವೆ. ನಾವೆಲ್ಲರೂ ಕೂಡ ಸಮಾಜ ಸೇವೆಯನ್ನು ಫುಲ್ ಟೈಮಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವನ್ ಪಾರ್ಟ್ ಟೈಮಲ್ಲೂ ಕೂಡ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಭಾಳ ಕಷ್ಟ, ಟೈಮ್ ಇಲ್ಲ ಅಂತ ಹೇಳ್ತೀವಿ. ಆದರೆ ಈ ಅಮ್ಮ ಫುಲ್ ಟೈಮ್ ಸಮಾಜ ಸೇವೆಯನ್ನೇ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ, ಯುವತಿಯರಿಗೆ, ಯಾರು ನಿಜವಾಗ್ಲೂ ದುರ್ಬಲ ವರ್ಗದವರಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸ್ವಯಂ ಉದ್ಯೋಗಗಳನ್ನು, ಆರ್ಥಿಕ ಸಬಲೀಕರಣಕ್ಕೆ ಏನು ಸಾಧ್ಯತೆಗಳಿವೆ ಆ ಪ್ರಯತ್ನಗಳನ್ನು ಸರ್ಕಾರದ ಜೊತೆಗೆ ಹೆಚ್ಚು ಒಡಗೂಡಿಕೊಂಡು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಅವರಿಗೆ ಸಮಾಜ ಸೇವೆಯ ಹಿನ್ನೆಲೆಯಲ್ಲಿ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾ ಇರೋದು ನಿಜವಾಗ್ಲೂ ಕೂಡ ಗೌರವನೀಯ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.